ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡಿ ಒಂದು ವಾರ ಆಯಿತು. ವಾಯ್ಸ್ ಕೊಟ್ಟಿರಲಿಲ್ಲ. ಕೆಮ್ಮು ನೆಗಡಿ ಆಗಿಬಿಟ್ಟಿದ್ರಿಂದ ಗಂಟೆ ಸರಿಯಿಲ್ಲ ಅಂತ ವಾಯ್ಸ್ ಕೊಟ್ಟಿರಲಿಲ್ಲ. ಪೆಂಡಿಂಗಲ್ಲಿತ್ತು. ಇವತ್ತು ಕೊಡೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ಮುತ್ತತ್ತಿಗೆ ಹೋಗ್ತಿರೋ ಮುತ್ತತ್ತಿಲ್ಲಿ ವಿಡಿಯೋ ಮಾಡಿರೋದು. ನಮ್ಮ ನಾದಿನಿಯರ ಅವ್ರ ನಾದಿನಿ ಸವೆ ಮಾಡಿದ್ರು, ಕರೆದಿದ್ರು ಬನ್ನಿರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನಮ್ಮ ಯಜಮಾನ್ರು ನನ್ನ ಮಗಳು 3 ಜನ ಇಲ್ಲಿಂದ ಹೋದ್ವಿ. ನಾವು ಬೈಕಲ್ಲಿ ಹೋಗುವ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮ ಮೈದ ನಾನು ಬರ್ತೀನಿ, ಆಟೋದಲ್ಲಿ ಹೋಗ್ಬಿಡ್ರಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಆಟೋದಲ್ಲಿ ಹೊರಟ್ವಿ. ಸುಮಾರು ಆಲಳಿಗೆನ ಆಟೋದಲ್ಲಿ ಕರ್ಕೊಂಡು ಬಂದರು ನಮ್ಮ ಮೈದ. ಆಲಳಿಗೆ ಹೋಗಿದ್ಮೇಲೆ ಅವ್ರ ಮನೆಯಿಂದ ಫೋನ್ ಬಂತು ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ರು ಅವರು. ನಾವು ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ನಾಷ್ಟ ತಿನ್ನೋ ಟೈಮ್ಗೆ ನಮ್ಮ ಮೈದನೇ ಆಗಬೇಕು, ಅವರನ್ನೇ ಆಟೋದಲ್ಲಿ ಕರ್ಕೊಬರ್ತಾಯಿತ್ತು. ಅವ್ರ ಮನೆ ಕಡೆಯಿಂದ ಫೋನ್ ಮಾಡಿದ್ರು, ಬಾ ಮನೆಗೆ ಅಂತ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಅವರು ಅಲ್ಲೇ ಬಿಟ್ಬಿಟ್ಟು ನಮ್ಮನ್ನ ಅಲ್ಲಿಂದ ರಿಟರ್ನ್ ಅಂಗಡಿಗೆ ಹೊರಟರು. ಆ ಅಂಗಡಿ ಬಂದು ನಮ್ಮ ಯಜಮಾನ್ರು ಬೈಕ್ ಎತ್ಕೊಂಡು ಬಂದರು ಆಲಳಿಗೆ ಹೋಟೆಲ್ ಹತ್ರ. ನಾವು ಊಟ ಮಾಡ್ಕೊಂಡು ಕೂತಿದ್ದೋ ಅಷ್ಟರಲ್ಲಿ ಅವ್ರು ತಿನ್ಕೊಂಡು ರಿಟರ್ನ್ ನಾವು ಮುತ್ತತ್ತಿಗೆ ಹೊರಟು. ನಾನು ನಮ್ಮ ಯಜಮಾನ್ರು ನನ್ನ ಮಗಳು ಬೈಕಲ್ಲಿ. ನಾವು ಸಾತ್ನೂರು ಮಾರ್ಗ ಹೋಗಲಿಲ್ಲ, ದೂನ್ದೂರ ಹತ್ರ ಇಲ್ಲೇ ಶಾರ್ಟ್ ಕಟ್ಟು ಹೋದ್ವಿ. ಇದೇ ನೋಡ್ರಿ, ಪಾದದಾರೆ ಹತ್ರ ಮುತ್ತತ್ರಾಯನ ದೇವಸ್ಥಾನ, ಪಾದದಾರೆ ಅಂತ ಕರೀತಾರೆ ಇದು ರೋಡನ್ನು. ಈ ದೇವಸ್ಥಾನಕ್ಕೆ ಬಂದು ಸುಮಾರು 7-8 ವರ್ಷ ಆಗೋಯ್ತು. ನಮ್ಮ ಮನೆಯವರು, ನಮ್ಮ ಅಪ್ಪನ ಮನೆಯವರು ವರ್ಷನೂ ಇದು ಮಾಡ್ತಿದ್ರು, ಸವೆ ಮಾಡೋರು. ನಮ್ಮ ಮನೆಯವ್ರು ತಪ್ಪಿಲ್ಲ, ನಮ್ಮ ಚಿಕ್ಕಮ್ಮರ ಮನೆಯವ್ರು ಮಾಡೋರು. ಇವಾಗ ಬಿಟ್ಬಿಟ್ಟಿದ್ದಾರೆ, ಮಾಡ್ತಾಯಿಲ್ಲ. ಅವಾಗ ಹೋಗಿದ್ದು ಒಂದು ಮರಿ ತೊಗೊಂಡೋಗಿ ಸವೆ ಮಾಡ್ಕೊಬಂದರು ನಮ್ಮ ಚಿಕ್ಕಮ್ಮರು. ಅವಾಗ ಹೋಗಿದ್ದು. ಅಲ್ಲಿಂದ ನಾವು ಮುತ್ತತ್ತಿಗೆ ಹೋಗಿರಲಿಲ್ಲ. ಹಂಗೂ ನಮ್ಮ ಮನೆಯವ್ರು ಬೇಡ ಕಣೆ ಹೋಗೋದು, ಇನ್ನೊಂದು ಸಲ ಯಾವಾಗಾರು ಹೋಗುವ, ಈಗ ಅಂಗಡಿ ಮಾಡ್ಕೊಂಡಿರೋದ್ರಿಂದ ಅಂಗಡಿಗೆ ರಜೆ ಹಾಕೋದು ಬೇಡ, ಇನ್ಯಾವಾಗಾರು ಹೋಗ್ಬೇರೆ ಅಂತ ಹೇಳಿದ್ರು. ನಾನು ಇಲ್ಲ ರೀ ನಡಿ ಹೋಗ್ಬಿಟ್ಟವ್ರು, ನಾನು ಸಾನೇ ದಿನ ಆಯಿತು ಹೋಗಿ ನೋಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟವ್ರು ನಡಿ ಅಂತ ಹೇಳ್ಬಿಟ್ಟು ಆಟ ಮಾಡಿ ಕರ್ಕೊಂಡು ಬಂದೆ. ನಾನು ಆವಾಗ ಬಂದಿದ್ದಾಗ ಎಲ್ಲ ರೋಡೆಲ್ಲ ಏನು ಕಿತ್ತೋಗ್ಬಿಟ್ಟು ಎಲ್ಲ ಮಣ್ಣಿನ ರೋಡು, ಜಲ್ಲಿಕಲ್ಲೆಲ್ಲ ಎಡ್ದೋಗ್ಬಿಟ್ಟಿತ್ತು ಎಲ್ಲ. ಈ ರೋಡ್ ಚೆನ್ನಾಗೇ ಇರಲಿಲ್ಲ ಆಗ. ಇವಾಗ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ದೂರ ಮಾತ್ರ ಮಣ್ಣಿನ ರೋಡು, ಸ್ವಲ್ಪ ಜಲ್ಲಿಕಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ, ಅದನ್ನು ಫಿನಿಷಿಂಗ್ ಮಾಡಲಿಲ್ಲ. ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಪಾದದಾರಿಯಿಂದ ಆಚೆಗೆ ಚೆನ್ನಾಗಿ ಮಾಡಿದ್ದಾರೆ ರೋಡು, ಟಾರ್ ರೋಡೇನೆ ಹಾಕಿದ್ದಾರೆ. ಈಗ ಗಾಡಿಗಳೆಲ್ಲ ಸಲೀಸಾಗಿ ಬರ್ಬೋದು. ಅವಾಗಂತೂ ಗಾಡಿಗಳ ಮೇಲಕ್ಕೆ ಹತ್ತಕ್ಕೆ ಕಾಯ್ತಾನೆ ಇರಲಿಲ್ಲ. ಆವಾಗ ಬಂದಾಗ ನಮ್ಮ ಮನೆಯವರು ಟೆಂಪೋ ಮಾಡ್ಕೊಬಂದರೆ ಪಾಪ ಹಿಂದ್ಗಡೆ ತೊಳ್ಕೊಬರೋರು ಹತ್ತದೇ ಗಾಡಿ ಅಪ್ಪಲ್ಲಿ. ಇವಾಗೇನಿಲ್ಲ, ನಾರ್ಮಲ್ಲಾಗಿ ಗಾಡಿ ಬರ್ಬೋದು. ಚೆನ್ನಾಗಿ ಮಾಡಿದ್ದಾರೆ ರೋಡು. ಪಾದದಾರೆ ದೇವಸ್ಥಾನ ಹತ್ರ ಸ್ವಲ್ಪ ವೀಡಿಯೋ ಮಾಡುವರಿ, ಅಲ್ಲಿ ಆಳ ಜಾಸ್ತಿ ಇದೆ, ಅಲ್ಲೆಲ್ಲ ಚೆನ್ನಾಗಿ ಕಾಣ್ತದೆ. ವೀಡಿಯೋ ಮಾಡಿದೆ. ನಿಲ್ಸುರಿ ಅಂತ ನನಗೆ ನಿಲ್ಲಿಸ್ದೆ ಹೋದರು. ಟೈಮ್ ಆಗೋಯ್ತು, ಬಾರೆ ಹೇಗೆ ಟೈಮ್ ಆಗೋದು, ಹೋಗುವ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊಂಟಿದ್ರು. ಎಲ್ಲ ಚೆನ್ನಾಗಿ ಸುತ್ತಮುತ್ತ ಎಲ್ಲ ಕಾಡು ಚೆನ್ನಾಗಿದೆ ನೋಡೋದಕ್ಕೆ. ಈ ಪಾದದಾರೆ ಸೈಡು ಸ್ವಲ್ಪ ಹುಷಾರಾಗಿರಬೇಕು, ಯಾಕಂತಂದ್ರೆ ನಾನೆಗಳು ಬರ್ತಾನೆ ಇರ್ತವೆ. ಬೈಕಲ್ಲಂತೂ ಹೋಗೋರ್ಗೆ ಸ್ವಲ್ಪ ಜಾಸ್ತಿನೇ ಭಯ ಆಯ್ತದೆ. ಬೈಕಲ್ಲಿ ಹೋಗ್ತಾಯಿದ್ರೆ ಭಾನುವಾರ ದಿನ ಜನಗಳು ಹೋಗಿ ಬರೋ ಗಾಡಿಗಳು ಹೋಯ್ತಾನೆ ಬರ್ತಾನೆ ಇದ್ದೋ, ಆದ್ದರಿಂದ ಏನು ಭಯ ಇರಲಿಲ್ಲ. ಇನ್ನು ಮಿಕ್ಕಿದ ಟೈಮಲ್ಲಿ ಹೋದರೆ ನಿಜ ಆನೆಗಳಿಗೆಲ್ಲ ತಗೊಳಕ್ಕೋತೀವಿ ನಾವಂತೂ. ಯಾಕಂತ ಹೇಳಿದ್ರೆ ರೋಡ್ ಏಕನ್ವೇ ಆನೆ ಲದ್ದಿ ಇಕ್ಕಿತ್ತು, ಎಲ್ಲಿ ನೋಡಿದ್ರೂ ಆನೆ ಲದ್ದಿನೇ ಇತ್ತು. ಇವರು ಗಾಡಿ ಸ್ಪೀಡಾಗಿ ಹೋಯ್ತಿರೋದ್ರಿಂದ ಅದನ್ನು ವೀಡಿಯೋ ಮಾಡೋದಕ್ಕೆ ಆಗಲ್ಲ ನಾನು. ಮುತ್ತತ್ತಿ ಹತ್ತತ್ರ ಬಂದ್ವಿ. ಹಂಗೂ ಸ್ವಲ್ಪ ಕೋತಿಗೆ ಹಂಗೆಲ್ಲ ಗುಂಪು ಕಟ್ಕೊಂಡು ಕೂತಿದ್ದೋ, ಕೈಲಿ ಏನೂ ಇರಲಿಲ್ಲ ಹಾಕೋದಕ್ಕೆ. ಪಾವು ನೋಡ್ತಾಯಿದ್ದೋ ಬೈಕುಗಳು ಹೋಯ್ತಾರೋದನ್ನ, ನಮ್ಮನೆ ನೋಡ್ಕೊಂಡು ಕೂತಿದ್ದೋ. ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳು ಇಬ್ಬರು ರೇಗಿಸ್ಕೊಬಂದರು. ಯಾಕಂತ ಹೇಳಿದ್ರೆ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೆ. ನನಗೆ ಬೈಗೆ ಎಲ್ಲ ಆನೆ ಸಿಕ್ಬಿಟ್ಟವು, ಇಲ್ಲ ಏನಾರು ಬಂದ್ಬಿಟ್ಟವೇನೋ ಅನ್ನೋ ಲೆಕ್ಕಾಚಾರ ಸುಮ್ಮನೆ ಬೈದಲ್ಲಿ ಕೂತಿದ್ದೆ ಹಿಂದ್ಗಡೆ. ನಾನು ಏನು ಮಾತಾಡ್ತಿರೋದಕ್ಕೆ ಇಬ್ಬರು ಕಿಂಡಲ್ ಮಾಡ್ತಾಯಿದ್ರು ನನಗೆ. ನನಗಂತೂ ಭಯ ಆಗ್ಬಿಟ್ಟಿತ್ತು. ಮುತ್ತತ್ತಿ ಹತ್ರ ಬಂದಮೇಲೆ ಸ್ವಲ್ಪ ನನಗೆ ಭಯ ಕಡಿಮೆ ಆಯಿತು. ಹಂಗೂ ಆ ಸೈಡಿಂದ ನಾನು ಬರೋದೇ ಬೈಕಲ್ಲಿ, ನಾನು ಟೆಂಪೋದಲ್ಲೇ ಹೋಗ್ತೀನಿ ಅವ್ರ ಜೊತೆ ಅಂತ ಹೇಳ್ಬಿಟ್ಟು ನಾನು ಟೆಂಪೋದಲ್ಲೇ ಬಂದೆ. ನಮ್ಮ ಮನೆಯವರು ಹಂಗೂ ಬೇಡ ನೀನು ಟೆಂಪೋದಲ್ಲಿ ಬರೋದು, ಬೈಕಲ್ಲೇ ಹೋಗು ಬಾ ಅಂತ ಕರೀತಾಯಿದ್ರು. ನಾನು ಇಲ್ಲ ನಾನು ಬರಲ್ಲೇ, ಇವಾಗ ನೋಡಿದ್ರೆ ಇಷ್ಟೊಂದು ಲದ್ದೇಕವೆ, ಇನ್ನು ಅಡ್ಲಾಗೆ ಸಿಕ್ಬಿಟ್ಟವೇನೋ, ಆ ಸೈಡಿಂದ ಕತ್ಲೆ ಹೋಗಿರ್ತು. ಆವಾಗ ಅಡ್ಲಾಗೆ ಸಿಕ್ಬಿಟ್ಟವೇನೋ ಅಂತ ಹೇಳ್ಬಿಟ್ಟು ನಾನು ಬರಲ್ಲ, ನಾನು ಟೆಂಪೋದಲ್ಲೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಟೆಂಪೋದಲ್ಲೇ ಎತ್ಕೊಂಡಿದ್ದೆ. ನಾವು ರೋಡಿಂದನೇ ವೀಡಿಯೋ ಮಾಡ್ತಿದ್ನಲ್ಲ, ಮುತ್ತತ್ತಿ ಹೊಳೆ ನೋಡ್ರಿ ಎಲ್ಲಿಗನ ರೋಡ್ ಹತ್ರನೇ ಬಂದ್ಬಿಟ್ಟದೆ ನೀರು. ನಾವು ಆವಾಗ ಬರೋ ಟೈಮಲ್ಲಿ ನೀರೇ ಇರಲಿಲ್ಲ ಮುತ್ತತ್ತಿಲಿ, ಒಂದು ಸ್ವಲ್ಪ ನೀರು ಹರಿತಾಯಿತ್ತು. ಆವಾಗ ಅರ್ಧ ಹೊಳೆ ಹತ್ರ ಹೋಗ್ಬಿಟ್ಟು ನೀರು ಇರಲಿವಲ್ಲ, ಆವಾಗ ನೀರಲ್ಲಿ ಆಟ ಆಡ್ಕೊತಿದ್ದೋ, ಸ್ವಲ್ಪ ನೀರು ಹರಿತಾಯಿತ್ತಾಗ ನಾವು ಹೋಗಿದ್ದಾಗ. ಅದೆಲ್ಲ ನೆನಪು. ಇವಾಗ ನೋಡ್ತಾಯಿದ್ರೆ ಭಯ ಆಯ್ತದೆ, ನೀರು ಹರಿತಾ ಅಂದ್ರೇ ಭಯ ಆಯ್ತದೆ. ಅಷ್ಟು ನೀರು ಹೋಯ್ತಾ ಇದೆ, ಜಾಸ್ತಿ ಹೋಯ್ತಾ ಇದೆ ನೀರು.
ನಾವು ಅವಾಗ ಫಸ್ಟ್ ಗೊತ್ತಾಯಿದಾಗ ಸವೆ ಮಾಡೋಕ್ಕೆ ಬರೋರಲ್ಲ ಒಂದು ಮರಿ ತಗೊಂಡು ಆವಾಗ ಒಂದು ನೈಟ್ ಇದ್ದು ಸಾಯಂಕಾಲನೇ ಬಂದುಬಿಡುವೆ. ಸಾಯಂಕಾಲ ಬಂದು ಒಂದು ನೈಟ್ ಇದ್ದು ಬೆಳಗಿನ ಜಾವ ಎಲ್ಲ ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ದೇವಸ್ಥಾನದ ದರ್ಶನ ಮಾಡಿಕೊಂಡು ಆಮೇಲೆ ಎಲ್ಲ ಅವ್ರ ಅಡುಗೆಗೆಲ್ಲ ತಯಾರು ಮಾಡೋರು. ನಾವು ಸ್ವಲ್ಪ ಆಟ ಗಿಟ ಆಡಿಕೊಂಡು ಇದು ಮಾಡಿಕೊಂಡು ಒಂದು ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಿದ್ದೋ. ಆವಾಗಿನ ಇದು ಚೆನ್ನಾಗಿತ್ತು. ನಾವು ಬಂದ್ವಿ ಮುತ್ತತ್ತಿಗೆ, ನಮ್ಮ ನಾದಿನಿ ಮಾಡ್ತಿರೋ ಅಲ್ಲಿ ಸವೆ ಮಾಡ್ತಿದ್ರಲ್ಲ ಅಲ್ಲಿ ಹತ್ರ ಬಂದ್ವಿ. ಅವ್ರ ನಾದಿನಿಯವ್ರು ಇರಲಿಲ್ಲ, ದೇವಸ್ಥಾನ ಹತ್ರ ಹೊಂಟೋಗಿದ್ರು. ನಾವು ಫಸ್ಟು ದೇವಸ್ಥಾನ ಹತ್ರನೇ ಹೋಗಿದ್ವಿ. ಫುಲ್ ಜನ ರಸ್ತು ಅಂತ ಹೇಳ್ಬಿಟ್ಟು ಈಚೆಗಡೆ ಕೈ ಮುಕ್ಕೊಂಡು ರಿಟರ್ನ್ ಬಂದು ಅಷ್ಟರಲ್ಲಿ ನಮ್ಮ ನಾದಿನಿ ಅಲ್ಲಿ ಸಿಕ್ಕಿದ್ರು. ಅವ್ರು ಇಲ್ಲಿಗೆ ಕರ್ಕೊಂಡು ಬಂದರು, ನಡ್ಕೊಂಡು ಬಂದು. ಅಷ್ಟರಲ್ಲಿ ಅಣ್ಣ ಎಲ್ಲ ಮುದ್ದೆ ತರ್ತಾಯಿದ್ರು. ನಾವು ಬಂದು ಸೈಲೆಂಟಾಗಿ ಕೂತಿದ್ದೋ. ನಾನು ನನ್ನ ನಾದಿನಿ ಮಗಳು ಒಂದು ಫೋಟೋ ತಗೊಂಡು ವೀಡಿಯೋ ಮಾಡಿಕೊಂಡು ಸುಮ್ಮನೆ ಕೂತಿದ್ವಲ್ಲ. ಆಮೇಲೆ ನಮ್ಮ ನಾದಿನಿ ಬಂದುಬಿಟ್ಟು ಹೊಳೆ ಹತ್ರ ಬನ್ನಿರಿ ಅಂತ ಕರೆದ್ಲು. ಹೋಗ್ಬಿಟ್ಟವ್ರ ನಡಿ ಅಂತ ಹೇಳ್ಬಿಟ್ಟು ನೀರು ನೋಡ್ಕೊಂಡು ಬಂದಂಗೆ ಆಯ್ತದೆ, ನೋಡ್ಕೊವ್ರ ನಡೀರಿ ಅಂದ್ಬಿಟ್ಟು ಹೋದ್ವಿ. ಸ್ವಲ್ಪ ಹೊತ್ತು ಹೋಗಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದೆ, ನೀರು ನೋಡಿ ಎಲ್ಲಿವರೆಗೂ ನೀರು ಬಂದಿದೆ ಅಂತ. ಆಮೇಲೆ ಅಲ್ಲೇ ಕರಿಯಣ ಕೆಂಚನ ದೇವರನ್ನು ಅಲ್ಲಿ ಹೊಳೆ ತವಿಂದ ತರ್ತಾಯಿದ್ರು ಯಾರನೋ. ಅದನ್ನು ನೋಡ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಕರಿಯಣ ಕೆಂಚನ ದೇವ್ರುಗಳು ಬಂದು ನಮ್ಮ ಮನೆಯ ದೇವರು. ನಮಗಂದ್ರೆ ಸಖತ್ ಇಷ್ಟ ನಮ್ಗೆ ಆ ದೇವರು. ನಾವು ವರ್ಷನೂ ಶಿವರಾತ್ರಿ ದಿನನೂ ಏನೋ ವರ್ಷನೂ ಕರಿಯಣ ಕೆಂಚನ ತಂದು ಮನೇಲಿ ಪೂಜೆ ಮಾಡಬೇಕು, ನಾವು ಮಾಡ್ತಿದ್ದೋ. ಇಲ್ಲಿ ನಮ್ಮ ಇವಾಗ ಸ್ವಲ್ಪ ದಿನದಿಂದ ಮಾಡ್ತಾಯಿಲ್ಲ. ಯಾಕಂತ ಹೇಳಿದ್ರೆ ವರ್ಷಕ್ಕೊಂದು ಸಲ ನಮ್ಮ ಫ್ಯಾಮಿಲಿ ರಿಲೇಷನಲ್ಲಿ ಯಾರೋ ಒಬ್ರು ತೀರೋಯ್ತಾರೆ, ಅದ್ರಗೋಸ್ಕರ ನಾವು ಮಾಡ್ತಾಯಿಲ್ಲ. ಈಗ ಅದನ್ನು ನೋಡ್ಕೊಂಡು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡು ಕೂತಿದ್ದೆ. ಚೆನ್ನಾಗಿ ಮಾಡ್ತಾರೆ, ಹೊಳೆ ತವಿಂದ ದೇವ್ರನ್ನ ತಗೊಂಡು ಹೋಗ್ಬಿಟ್ಟು ಚೆನ್ನಾಗಿ ದೇವ್ರನ್ನ ಕುಣಿಸ್ತಾರೆ. ಆ ದೇವ್ರುಗಳ್ನ ಕರಿಯಣ ಕೆಂಚನ ದೇವ್ರುಗಳನ್ನ ಕುಣಿಸ್ತಾರಲ್ಲ, ಅದನ್ನು ನೋಡೋದಕ್ಕೆ ನಂಗಂತೂ ಸಖತ್ ಇಷ್ಟ. ಮತ್ತು ಅದನ್ನೆಲ್ಲ ಮಾಡ್ತಿರೋ ನಾನಂತೂ ಅಲ್ಲಿ ಹೋಗಿ ನೋಡ್ಕೊಂಡು ನಿಂತ್ಕೊಬಿಡ್ತೀನಿ ಒಂದು 5 ನಿಮಿಷ. ಕರಿಯಣ ಕೆಂಚನ ದೇವ್ರುಗಳನ್ನ ಮಕ್ಳುಗಳೆಲ್ಲ ಕುಣಿಸ್ತಾರೆ, ಚೆನ್ನಾಗಿ ಕುಣಿಸ್ತಾರೆ. ಅದಕ್ಕೋಸ್ಕರ ನಂಗೆ ಸಖತ್ ಇಷ್ಟ ಆ ದೇವ್ರು ಕಂಡ್ರೆ. ಆಮೇಲೆ ದೇವಸ್ಥಾನದಲ್ಲಿ ಜನಗಳೆಲ್ಲ ಕಡಿಮೆ ಇದ್ದರು, ರಶ್ ಇರೋದೆಲ್ಲ ಕಡಿಮೆ ಆಯಿತು. ಆಮೇಲೆ ಹೋಗೋಣ ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ನಮ್ಮ ನಾದಿನಿ ಕರ್ಕೊಂಡು ಹೋದರು. ಆಮೇಲೆ ಒಳಗಡೆ ಎಲ್ಲ ವೀಡಿಯೋ ಮಾಡಲ್ಲ, ಎಲ್ಲ ಬೈತಾರೆ ಅಂದ್ಬಿಟ್ಟು ನಾನು ಒಳಗಡೆ ವೀಡಿಯೋ ಮಾಡಲ್ಲ, ಶಾರ್ಟ್ ವೀಡಿಯೋ ತೊಗೊಂಡೆ. ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ ಬಂದ್ವಿ. ಆಮೇಲೆ ಎಲ್ಲರೂ ನಮ್ಮ ನಾದಿನಿ, ನಮ್ಮ ಅವ್ವ, ನಮ್ಮ ಐಕ್ಳುಗಳೆಲ್ಲ ಸೇರಿಕೊಂಡು ಒಂದು ಫೋಟೋ ತಗೊಂಬ ಅಂತ ಅಂದ್ಬಿಟ್ಟು ನೀರಲ್ಲಿ ಆಡ್ತಿದ್ರಲ್ಲ, ಅಲ್ಲಿ ಹೋಗಿ ಒಂದು ಫೋಟೋ ತಗೊಂಡ್ವಿ. ಎಲ್ಲರೂ ಒಂದೊಂದು ಫೋಟೋ ತಗೊಂಡು ನಮ್ಮ ನಾದಿನಿ ಮಗ ಅಂತೂ ನೀರಲ್ಲಿ ಆಡಬೇಕು, ನಾನು ಇಲ್ಲೇ ಇರ್ತೀನಿ ಆಟ ಮಾಡ್ತಾಯಿದ್ದ. ಆವಾಗ ಒಂದು ವೀಡಿಯೋ ಮಾಡಿಕೊಂಡು ಅಲ್ಲೊಂದು ಫೋಟೋ ತಗೊಂಡು ಬಂದು. ಇದಿಷ್ಟು ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.